ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ನಮಸ್ಕಾರ. ನನ್ನ ಹೆಸರು ಸಿ ಪಾರೆ ಅಂತ ತಿಳಿಸಿದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾ ಅಧ್ಯಕ್ಷರು. ನಾವು ಆಡಿಪೇರ್ ಕುಟುಂಬದಿಂದ ದಿನಾಂಕ 12/11/2025 ಬುಧವಾರದಂದು ನಗರದ ಕಂದಗಲ ಹನುಮಂತರಾಯ ರಂಗಮಂದಿರದಲ್ಲಿ ಒಂದು ಚಿಂತನ ಮಂಥನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ವಿಷಯ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಏನು ಉದ್ದೇಶಪ್ಪ ಅಂತಂದರೆ, ಕಳೆದ 73 ಅಮೆಂಡ್ಮೆಂಟ್ ಆದಮೇಲೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಭಾಳ ಬಹುದೊಡ್ಡವಾಗಿರ್ತಕ್ಕಂಥ ಒಂದು ಬದಲಾವಣೆಯನ್ನು ಕಂಡಿರ್ತಕ್ಕಂಥದ್ದು. ಏನಪ್ಪ ಅಂತಂದರೆ, ಅಧಿಕಾರ ವಿಕೇಂದ್ರೀಕರಣದ ದೃಷ್ಟಿಕೋನ ನೋಡಿದಾಗ ಗ್ರಾಮ ಪಂಚಾಯತ್ಗಳಿಗೆ ಭಾಳ ಹೆಚ್ಚು ಅಧಿಕಾರವನ್ನು ದೊರೆತಿರ್ತಕ್ಕಂಥದ್ದು ಮತ್ತು ಅಲ್ಲಿ ಚುನಾಯಿತ ಪ್ರತಿನಿಧಿಗಳು ದೊರೆತಿರ್ತಕ್ಕಂಥದ್ದು ಮತ್ತು ಗ್ರಾಮಗಳನ್ನು ಅಭಿವೃದ್ಧಿ ಆಗೋದಕ್ಕೆ ಹೆಚ್ಚನ್ನು ಇಲ್ಲಿ ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು, ಅದರ ಮಹತ್ವವನ್ನು ತಮಗೆ ಗೊತ್ತಿರತಕ್ಕಂಥ ವಿಷಯ. ಸೊ ಈ ದೃಷ್ಟಿಕೋನದಲ್ಲಿ ಏನು 73 ಅಮೆಂಡ್ಮೆಂಟ್ ಆಗಿ ಗ್ರಾಮ ಪಂಚಾಯತಿಗಳ ಅಧಿಕಾರವನ್ನು ಅವತ್ತು ಒಂದು ಡಿಸೆಂಟ್ರಲೈಸೇಷನ್ ಕಾನ್ಸೆಪ್ಟ್ ಮೇಲೆ ಏನದ ಗ್ರಾಮ ಪಂಚಾಯತಿಗೆ ಒದಗುದು. ಸೊ ಇವತ್ತಿಗೆ ಕಂಪೇರ್ ಮಾಡಿದ್ರೆ ಒಂದು 93-94 ಒಂದು ತಿದ್ದುಪಡಿಯನ್ನು ಮಾಡಿದ್ದನ್ನು ಅವತ್ತಿನಿಂದ ಇವತ್ತು ಸುಮಾರು ಒಂದು 25-30 ವರ್ಷಗಳ ಆಗಿದೆ. ಸೊ ಇವಾಗ ಪ್ರಸ್ತುತವಾಗಿ ವಾಸ್ತವವಾಗಿ ಏನು ಗ್ರಾಮ ಪಂಚಾಯತಿಗಳ ಸಬಲೀಕರಣ ಆಗಬೇಕಾಗಿರ್ತಕ್ಕಪ್ಪ ಅಂತಂದ್ರೆ ಏನೆಲ್ಲ ವಿಷಯಗಳನ್ನು ನಾವು ಇನ್ನೂ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ಒಂದು ಚಿಂತನ ಮಂಥನ ಗೋಷ್ಠಿಯಲ್ಲಿ ನಾವೆಲ್ಲ ಪ್ರಸ್ತಾಪಿಸಬೇಕಾಗಿದೆ. ಸೊ ಇಲಾಖೆಯಲ್ಲಿ ಕೂಡ ಸಾಕಷ್ಟು ನಾವು ಆಡಿಪೇರ್ ಕುಟುಂಬ ಅಂತ ತಿಳಿಸಿದ್ರೆ ಎಲ್ಲ ವೃಂದ ನೌಕರ ಕಾರ್ಯದರ್ಶಿಗಳು, ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು, ಗ್ರಾಮ ಪಂಚಾಯತಿ ನೌಕರರು ಮತ್ತು ಚುನಾಯಿತ ಪ್ರತಿನಿಧಿಗಳಿರ್ತಕ್ಕಂಥ ಎಲ್ಲರೂ ಒಟ್ಟುಗೂಡಿಸಿದ್ರೆ ನಾವು ಹೋದ ವರ್ಷ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಹೋರಾಟ ಮಾಡಿರ್ತಕ್ಕಂಥದ್ದು ತಮ್ಮ ಗಮನಕ್ಕೆ ಇದೆ ಅಂತಕ್ಕಂಥದ್ದನ್ನು ಭಾವಿಸ್ತೀನಿ. ಆ ಒಂದು ಹೋರಾಟ ಆದಮೇಲೆ ಸಾಕಷ್ಟು ನಮ್ಮ ಬೇಡಿಕೆಗಳನ್ನು ಈಡೇರಿದ್ದಾವೆ. ಎಕ್ಸಾಂಪಲ್ ಒಂದು 2-3 ಹೇಳಬೇಕಪ್ಪ ಅಂತಂದ್ರೆ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವರ್ಗಾವಣೆಯನ್ನು ಕೌನ್ಸಿಲಿಂಗ್ ಮೂಲಕ ಮಾಡಬೇಕು ಅಂತಕ್ಕಂಥದ್ದು ಒಂದು ಡಿಮ್ಯಾಂಡ್ ಇತ್ತು ನಮ್ಮದು. ಅದು 100% ಫುಲ್ಫಿಲ್ ಆಗಿದೆ. ಅದನ್ನು ರಾಜ್ಯದಲ್ಲಿ ಭಾಳ ಒಂದು ಪಾರದರ್ಶಕವಾಗಿ ಎಫೆಕ್ಟಿವ್ ಆಗಿ ಆಗಿದೆ ಅಂತಕ್ಕಂಥದ್ದು ನಮಗೆಲ್ಲ ಖುಷಿ ಇದೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಲ್ಲಿ. ಅದರ ಜೊತೆಗೆ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳದ್ದು ಕೂಡ ಏನದ ಬೇಡಿಕೆ ಇತ್ತು. ಏನಪ್ಪ ಅಂತಂದರೆ, ಅವರಿಗೆ ಶಿಷ್ಟಾಚಾರ ವ್ಯಾಪ್ತಿಗೆ ಒಳಪಡಿಸಬೇಕು ಅಂತಕ್ಕಂಥದ್ದು ಬೇಡಿಕೆ ಇತ್ತು ನಮ್ಮದು. ಪ್ಲಸ್ ಅಂದರೆ ಸಿಟ್ಟಿಂಗ್ ಫೀಸನ್ನು ಹೆಚ್ಚಿಗೆ ಮಾಡಬೇಕು ಅಂತಕ್ಕಂಥದ್ದು ಡಿಮ್ಯಾಂಡ್ ಇತ್ತು. ಅದರ ಜೊತೆಗೆ ಏನದ ಗ್ರಾಮ ಪಂಚಾಯತಿಗೆ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಗೆ ಏನದ ಪ್ರತ್ಯೇಕವಾಗಿರ್ತಕ್ಕಂಥ ಲಾಂಛನವನ್ನು ನಮಗೆ ಬಿಡುಗಡೆ ಕೊಡಬೇಕು ಅಂತಕ್ಕಂಥ ಡಿಮ್ಯಾಂಡ್ ಇತ್ತು. ಅದು ಕೂಡ ಏನದ ಡಿಮ್ಯಾಂಡ್ ಈಡೇರಿದೆ. ಇನ್ನು ರಾಜ್ಯದ ದೃಷ್ಟಿಕೋನದಲ್ಲಿ ನೋಡಿದಾಗ ಭಾಳಷ್ಟು ಸಿಬ್ಬಂದಿಗಳ ಅನುಮೋದನೆಗಳನ್ನು ಬಾಕಿ ಇದ್ದಿರ್ತಕ್ಕಂಥದ್ದು ಇತ್ತು. ಸೊ ಅದನ್ನು ಕೂಡ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಏನದ ಸಿಬ್ಬಂದಿಗಳ ಅನುಮೋದನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಏನದ ಸಿಬ್ಬಂದಿಗಳ ಅನುಮೋದನೆ ಬಾಕಿ ಇತ್ತು ಜಿಲ್ಲಾ ಪಂಚಾಯತಿ ಹಂತದಲ್ಲಿ. ಅದನ್ನು ಕೂಡ ಏನದ ಕೊಟ್ಟಿದ್ದಾರೆ ಅನುಮೋದನೆ ಅಂತಕ್ಕಂಥದ್ದನ್ನು. ಅದನ್ನು ಹೊರತುಪಡಿಸಿದರೆ ಬೇರೆ ಬೇರೆ ಏನದ ವೃಂದ ಸಂಘಟನೆಗಳ ಒಂದು ಕಾರ್ಯದರ್ಶಿಗಳ ಜ್ಯೇಷ್ಠತೆ ಪಟ್ಟಿಯನ್ನು ಅಂತಿಮಗೊಳಿಸಬೇಕು ಅಂತಕ್ಕಂಥದ್ದು ಡಿಮ್ಯಾಂಡ್ ಇತ್ತು ನಮ್ಮದು. ಅದು ಕೂಡ ಏನದ ಜ್ಯೇಷ್ಠತೆಯನ್ನು ಅಂತಿಮಗೊಳಿಸಿದ್ದಾರೆ. ಸೊ ಎಲ್ಲ ಏನೋ ಸಾಕಷ್ಟು ಕೆಲಸಗಳನ್ನಾಗಿದೆ. ಅದರ ಜೊತೆಗೆ ತಂತ್ರಾಂಶಗಳ ಅಳವಡಿಕೆಯಲ್ಲಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ರಾಜ್ಯ ಮುಂಚೂಣಿಯಲ್ಲಿ ಇದೆ. ಅದನ್ನು ನಾವು ಶಬಾಸಿಗಿರಿಯನ್ನು ನಾವು ಪಡ್ಕೊಂಡಿರ್ತಕ್ಕಂಥದ್ದನ್ನು. ಸೊ ಇದೆಲ್ಲ ಕಾರ್ಯಕ್ರಮ ಮಾಡಿದ್ರೆ ಸಾಕಷ್ಟು ಇಲಾಖೆಯಲ್ಲಿ ಬೇಡಿಕೆ ಇರತಕ್ಕಂಥದ್ದನ್ನು ನಾವು ಹರ್ಷದಲ್ಲಿದ್ದೇವೆ. ನಾವು ಇಲಾಖೆಯಿಂದ ಗೌರವ ಸಲ್ಲಿಸ್ತೀವಿ. ನಮ್ಮ ಮಾನ್ಯ ಸಚಿವರು ಕೂಡ ಏನದ ಗೌರವವನ್ನು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಆದ್ಯ ಧರ್ಮವಾಗಿದೆ. ಆ ದೃಷ್ಟಿಕೋನದಲ್ಲಿ ನಾವೊಂದು ಚಿಂತನ ಮಂಥನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಏನೆಲ್ಲ ನಾವು ಯಶಸ್ವಿಯಾಗಿದ್ದಾವೆ ಅವೆಲ್ಲ ಕೂಡ ನಾವು ತಮಗೆ ಧನ್ಯತೆ ಭಾವದಿಂದ ನಾವೆಲ್ಲ ಇದ್ದೀವಿ ಅಂತಕ್ಕಂಥದ್ದು ಒಂದು ಸಂದೇಶವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ಧರ್ಮ. ಅದರ ಜೊತೆಗೆ ಇನ್ನು ಇಲಾಖೆಯಲ್ಲಿ ಗ್ರಾಮ ಪಂಚಾಯತಿಗಳನ್ನು ಸಬಲೀಕರಣ ಆಗಬೇಕು, ಜಿಲ್ಲಾ ಪಂಚಾಯತಿ ಸಬಲೀಕರಣ ಆಗಬೇಕು, ತಾಲೂಕು ಪಂಚಾಯತಿನ ಸಬಲೀಕರಣ ಆಗಬೇಕು ಅಂತಕ್ಕಂಥ ದೃಷ್ಟಿಕೋನ ಏನಿದೆಯಲ್ಲ, ಅದನ್ನು ಗ್ರಾಮ ಪಂಚಾಯತಿನ ಸಬಲೀಕರಣ ಆಗಬೇಕಾಯ್ತಪ್ಪ ಅಂತ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳ ಅಧಿಕಾರದಲ್ಲಿ ಒಂದು ಬದಲಾವಣೆಯನ್ನು ಆಗಬೇಕು ಅಂತಕ್ಕಂಥದ್ದು ಅಪೇಕ್ಷೆ ಕೂಡ ಇದೆ. ಅದರ ಜೊತೆಗೆ ಬರೀ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳ ಅಧಿಕಾರದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ರ ಜೊತೆಗೆ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಅಲ್ಲಿ ಕೂಡ ಏನದ ಅಧಿಕಾರಿಗಳ ಅಧಿಕಾರದಲ್ಲಿ ಕೂಡ ಏನದ ಬದಲಾವಣೆ ಆಗಬೇಕು ಅಂತಕ್ಕಂಥದ್ದು ಒಂದು ದೃಷ್ಟಿಕೋನ ನಮ್ಮದಿದೆ. ಅವಾಗ ಅಧಿಕಾರದಲ್ಲಿ ಬದಲಾವಣೆ ಆಗಿದ್ದರೆ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರ ಅಧಿಕಾರದಲ್ಲಿ ಬದಲಾವಣೆ ಆಗಿದ್ದರೆ ಅಲ್ಲಿ ಸರ್ಕಾರದಿಂದ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ವಹಿಸ್ತಕ್ಕಂಥ ಎಲ್ಲ ಜವಾಬ್ದಾರಿಗಳನ್ನು ಚಾಚು ತಪ್ಪದೆ ಮಾಡುವುದಕ್ಕೆ ನಮಗೆ ಒಂದು ಶಕ್ತಿ ತುಂಬಿದಂಗೆ ಆಗುತ್ತೆ ಅಂತಕ್ಕಂಥದ್ದೊಂದು ನಮ್ಮ ಅಪೇಕ್ಷೆ ಇದೆ. ಆ ಅಪೇಕ್ಷೆ ಮೇರೆಗೆ ಇಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅಷ್ಟೇ ಅಲ್ಲ, ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಸಾಕಷ್ಟು ಜನ ಇವತ್ತು ಈಗಾಗಲೇ ಹಿಂದಿನ ಒಂದು ತಮ್ಮ ಗೋಷ್ಠಿಯಲ್ಲಿ ನಾವು ಹೇಳ್ದಂಗೆ ಇದೀತ ಒಂದು ವೇತನವನ್ನು ಫಿಕ್ಸ್ ಮಾಡಬೇಕು ಅಂತಕ್ಕಂಥ ಸಿಬ್ಬಂದಿಗಳ ಪರವಾಗಿಯೂ ಕೂಡ ಅದು ನಮ್ಮದು ಇದೆ. ಒಟ್ಟಾರೆ ಕುಟುಂಬದಲ್ಲಿ ಗ್ರಾಮ ಪಂಚಾಯತಿ ಸಬಲೀಕರಣ ಆಗಬೇಕು ಅಂತಕ್ಕಂಥದ್ದನ್ನು
ಸೊ ಈ ಒಂದು ಉದ್ದೇಶದಲ್ಲಿ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ನಾವು ಒಂದಿಷ್ಟು ತಜ್ಞರನ್ನು ಏನು ಪಂಚಾಯತ್ ರಾಜ್ ವ್ಯವಸ್ಥೆ ಅಂತ ಕರಿತೀವಿ, ಪಂಚಾಯತ್ ರಾಜ್ ವ್ಯವಸ್ಥೆಯ ಫೌಂಡರ್ ಅಂತಕ್ಕಂಥದ್ದನ್ನು ನಾವೇನು ಊಹಿಸ್ತೀವಿ ಅಥವಾ ಇದೇ ಇವತ್ತು ನಮ್ಮಲ್ಲಿ, ಅದನ್ನು ನಮ್ಮ ಗೌರವಾನ್ವಿತ ಮಾನ್ಯ DR ಪಾಟೀಲ್ ಸಾಹೇಬರು, ಅಧಿಕಾರಿ ವಿಕೇಂದ್ರೀಕರಣದ ರಾಜ್ಯ ಉಪಾಧ್ಯಕ್ಷರು ಮತ್ತು ಏನದ ಪ್ರಧಾನ ಕಾರ್ಯದರ್ಶಿ ಇರತಕ್ಕಂಥ ಕಾಡಶೆಟ್ಟಿ ಸತೀಶ್ ಸಾಹೇಬರು ಮತ್ತು ಇನ್ನು ಅಧಿಕಾರಿ ವರ್ಗದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಾಹಕ ಇರತಕ್ಕಂಥ ರಾಹುಲ್ ಸಿದ್ದೇಶ್ ಸಾಹೇಬರು, ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲೆಯ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು. ನಾವೆರಡು ವಿಷಯನ 2 ವಿಷಯ ಆಗಲೇ ನಮ್ಮ ಒಕ್ಕೂಟದ ಅಧ್ಯಕ್ಷರು ಹೇಳಿದಂಗೆ, ಒಂದು ಗ್ರಾಮ ಸ್ವರಾಜ್ಯ ಪರಿಕಲ್ಪನೆಯಲ್ಲಿ ಚುನಾಯಿತ ಪ್ರತಿನಿಧಿಗಳ ಪಾತ್ರ ಅಂತಕ್ಕಂಥದ್ದನ್ನು, ಅಂದರೆ ಚುನಾಯಿತ ಪ್ರತಿನಿಧಿಗಳು ಯಾವ ರೀತಿ ಈ ಒಂದು ಗ್ರಾಮ ಸ್ವರಾಜ್ಯ ಆಗಬೇಕಾದ್ರೆ ಅವರದೇ ಇರತಕ್ಕಂಥ ಒಂದು ಪಾತ್ರ ನಿರ್ವಹಿಸಬೇಕಾಗುತ್ತೆ ಅಂತಕ್ಕಂಥದ್ದು ಒಂದು ವಿಷಯ ಇಟ್ಕೊಂಡಿದ್ವಿ. ಅದಕ್ಕೆ ಮೊನ್ನೆ ಯಶವಂತರಾಯಗೌಡರು ಏನದ ಚಾಲನೆ ಕೊಡ್ತಾರೆ. ಅದಕ್ಕೆ ಜೊತೆಗೆ ಏನದ ಮೊನ್ನೆ DC ಸಾಹೇಬರು, ನಮ್ಮ CO ಸಾಹೇಬರು, ನಮ್ಮ ಜಿಲ್ಲೆಯ CO ಸಾಹೇಬರು ಇರ್ತಾರೆ. ಜೊತೆಗೆ ನಮ್ಮ ಜಿಲ್ಲಾ ಪದಾಧಿಕಾರಿಗಳನ್ನು ಆ ಒಂದು ಇದರಲ್ಲಿ ಇರ್ತಾರೆ. ಆ ಗೋಷ್ಠಿಯನ್ನು ಉಪನ್ಯಾಸ ಮಾಡ್ತಕ್ಕಂಥವ್ರು ನಮ್ಮ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಿರ್ತಕ್ಕಂಥ ಸತೀಶ್ ಕಾಡಶೆಟ್ಟಿಗಳವರು ಅದನ್ನು ಅಡ್ರೆಸ್ ಮಾಡ್ತಾರೆ. ಇನ್ನೊಂದು ಗೋಷ್ಠಿ ಇದೆ, ಗ್ರಾಮ ಪಂಚಾಯತಿ ಸಬಲೀಕರಣಕ್ಕಾಗಿ ಅಧಿಕಾರಿ ಮತ್ತು ನೌಕರರ ಪಾತ್ರ ಜೊತೆಗೆ ಬದಲಾವಣೆ ಕ್ರಮಗಳು ಅಂತಕ್ಕಂಥದ್ದು. ಅಂದರೆ ಸೂಕ್ಷ್ಮವಾಗಿ ಸಾಕಷ್ಟು ಇವತ್ತು ಗ್ರಾಮ ಪಂಚಾಯತಿ ಸಬಲೀಕರಣ ಆಗಬೇಕಾದ್ರೆ ಅಧಿಕಾರಿಗಳ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಪೂರಕವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗುವ ಉದ್ದೇಶಕ್ಕೋಸ್ಕರ ಅದನ್ನು ಕೂಡ ಒಂದು ವಿಷಯ ಇಟ್ಕೊಂಡ್ಬಿಟ್ಟು ಅಲ್ಲಿ ಬರ್ತಕ್ಕಂಥ ಸಲಹೆಗಳನ್ನು, ಅಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ವಿಷಯಗಳನ್ನು ಕ್ರೋಢೀಕರಿಸಿ ಒಂದು ಚಿಂತನ ಮಂಥನ ಮಾಡಿಕೊಂಡು ಅದನ್ನು ಸರ್ಕಾರ ಮಟ್ಟದಕ್ಕೆ ಸೂಕ್ಷ್ಮವಾಗಿ ಇಲಾಖೆ ಮಟ್ಟಕ್ಕೆ ತರ್ತಕ್ಕಂಥ ವ್ಯವಸ್ಥೆಯನ್ನು ಆಗಬೇಕು ಅಂತಕ್ಕಂಥದ್ದು ನಮ್ಮದು ಕೂಡ ಉದ್ದೇಶ ಇದೆ. ಸೊ ಹಾಗಾಗಿ ತಮ್ಮ ಮೂಲಕ ನಾನು ಇಡೀ ಜಿಲ್ಲೆಯ ಎಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ, ಕಾರ್ಯದರ್ಶಿಗಳಿಗೆ, ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರಿಗೆ ಮತ್ತು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲ ವೃಂದದ ನೌಕರರಿಗೆ, RDPR ಕುಟುಂಬದ ಪರವಾಗಿ ವಿಶೇಷವಾಗಿ ಗ್ರಾಮ ಪಂಚಾಯತಿಯ ಸಿಬ್ಬಂದಿಗಳಿಗೆಲ್ಲ ಎಲ್ಲ ಸಿಬ್ಬಂದಿಗಳು, ಏನು ಡಾಟಾ ಎಂಟ್ರಿ ಆಪರೇಟರ್ ಆಗಿರ್ಬೋದು, ಬಿಲ್ ಕಲೆಕ್ಟರ್ ಆಗಿರ್ಬೋದು, ಪ್ಲಸ್ ಏನದ ವಾಟರ್ ಮ್ಯಾನ್ ಆಗಿರ್ಬೋದು, ಸ್ವೀಪರ್ಸ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಏನದ ಅಟೆಂಡರ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಏನದ ನಾವು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ಏನೆಲ್ಲ ನಾವು ಸುಧಾರಣೆ ಮಾಡೋಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಪೂರಕವಾಗಿರ್ತಕ್ಕಂಥ ಒಂದು ವಿಷಯಗಳನ್ನು ತಾವು ನಮ್ಮ ಗಮನಕ್ಕೆ ತರಬೇಕು, ತಾವು ಚರ್ಚೆಯಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಂಡು ಎಲ್ಲರೂ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತೇಳಿ ತಮ್ಮ ಮೂಲಕ ನಾನು ಜಿಲ್ಲೆಯೆಲ್ಲ ನೌಕರರಿಗೆ ವಿನಂತಿಯನ್ನು ಮಾಡ್ತೀನಿ. ಈ ವಿಜಯಪುರ ಜಿಲ್ಲೆಯಲ್ಲಿ ನಾವು ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟ ಹಾಗೂ ಜಿಲ್ಲಾ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಹಾಗೂ RDPR ಇಲಾಖೆಯ ಅಡಿಯಲ್ಲಿ ಒಂದು ಬೃಹತ್ವಾದಂಥ ಒಂದು ಚಿಂತನ ಮಂಥನ ಗೋಷ್ಠಿಯನ್ನು ಕಾರ್ಯಕ್ರಮವನ್ನು ದಿನಾಂಕ 12/11/2025 ಬುಧವಾರದಂದು ಮುಂಜಾನೆ 10 ಗಂಟೆಗೆ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶ, ನಾವು ಗ್ರಾಮ ಪಂಚಾಯತ್ ಸಬಲೀಕರಣ ಆಗಬೇಕು. ಈ ನಮ್ಮ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತಿಗಳು ಸಬಲೀಕರಣ ಆಗಬೇಕು, ನಮ್ಮ ಗ್ರಾಮದ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಆಗಬೇಕಾದ್ರೆ ಈ ಅಧಿಕಾರಿ ವೃಂದ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು, ಈ ಚುನಾಯಿತ ಪ್ರತಿನಿಧಿಗಳು ನಾವೆಲ್ಲರೂ ಒಂದಾಗಿ ಈ ಗ್ರಾಮದ ಅಭಿವೃದ್ಧಿಗಾಗಿ ನಾವು ದುಡಿಯಬೇಕಾದಂಥ, ನಾವು ಶ್ರಮ ಪಡಬೇಕಾದಂಥ ಒಂದು ಅವಶ್ಯಕತೆ ಬಹಳ ನಮ್ಮಲ್ಲಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಈ ಅಧಿಕಾರಿಗಳಿಂದ, ನೌಕರರಿಂದ ಹಾಗೂ ಚುನಾಯಿತ ಪ್ರತಿನಿಧಿಗಳಲ್ಲಿ ಕೆಲವೊಂದು ಭೇದ, ಕೆಲವೊಂದು ವ್ಯತ್ಯಾಸ ಇತ್ತು. ಈಗ ಸುಮಾರು 1 ವರ್ಷದ ಹಿಂದೆ ನಮ್ಮ ರಾಜ್ಯ ಪದಾಧಿಕಾರಿಗಳೆಲ್ಲರೂ ಸೇರಿ ಈ ಕುಟುಂಬ ಅನ್ನುವಂಥ ಕಾನ್ಸೆಪ್ಟ್ ಮಾಡಿ ನಾವೆಲ್ಲರೂ ಗ್ರಾಮ ಪಂಚಾಯಿತಿ ನೌಕರರು, ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳು ನಾವೆಲ್ಲರೂ ಒಂದು ಕುಟುಂಬದ ಸದಸ್ಯರು, ನಾವೆಲ್ಲರೂ ಒಂದೇ ಕುಟುಂಬ ಅನ್ನುವಂಥ ಒಂದು ಭಾವನೆಯನ್ನ ನಮ್ಮಲ್ಲಿ ತಂದು ನಮ್ಮನ್ನ ಒಗ್ಗೂಡಿಸಿ ಈ ಅಭಿವೃದ್ಧಿಗಾಗಿ ನೀವೆಲ್ಲರೂ ಹೋರಾಡಿ ಗ್ರಾಮಗಳ ಅಭಿವೃದ್ಧಿ ಆಗಬೇಕು, ಗಾಂಧೀಜಿ ಕಂಡಂತ ಕನಸು ನನಸಾಗಬೇಕು, ರಾಮರಾಜ್ಯ ಆಗಬೇಕು, ನಮ್ಮ ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ನಾವು ಒಂದು ಚಿಂತನ ಗೋಷ್ಠಿಯನ್ನ ಇಟ್ಟುಕೊಂಡಿದ್ದೇವೆ.